ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ಬಾ ಒಳ. ಹೇಗಿದ್ದಾರೆ ನಚಿಕೇತವರು? ಇವತ್ತು ಪರವಾಗಿಲ್ಲ, ಹುಷಾರಾಗಿದ್ದಾನೆ. ಬಾ ಬಾಮ್. ಹಾಯ್ ನಚಿಕೇತ್, ಗೆಟ್ ವೆಲ್ ಸೂನ್. ಥ್ಯಾಂಕ್ ಯು. ಕೂತ್ಕೊಂಡು. ಹೇಗಿದ್ದೀರಾ ನಚಿಕೇತ್? ನೋಡಿ ಹೇಗಿದ್ದೀನಿ, ಗ್ಯಾರೇಜಲ್ಲಿ ಬಿದ್ದಿರೋ ಕೆಟ್ಟೋಗಿರೋ ಕಾರ್ ಥರ. ಏನದು ಹೀಗೆ ಮಾತಾಡ್ತಿದ್ಯಾ? ಹೀಗೆ ಮಾತಾಡಬೇಡ, ನನಗೆ ಬೇಸರ ಆಗತ್ತೆ. ಸುಮ್ಮನೆ ಅಮ್ಮ, ನೀವಿಬ್ರು ಇಷ್ಟು ಸೀರಿಯಸ್ ಆಗಿದ್ರಲ್ಲ, ಅದಕ್ಕೆ ಜೋಕ್ ಮಾಡಿದೆ ಅಷ್ಟೇ, ನೀವಿಬ್ರು ನಗ್ಲಿ ಅಂತ. ಇದ್ರ ಬಗ್ಗೆ ತಮಾಷೆ ಬೇಡ. ನಿನ್ನನ್ನು ಈ ರೀತಿ ಹೊಡೆದು ಹೀಗೆ ಮನೇಲಿ ಮಲ್ಗೋ ಹಾಗೆ ಮಾಡಿದ್ದಾರೆ. ನಿನ್ನನ್ನು ಈ ಪರಿಸ್ಥಿತಿಲಿ ನೋಡೋದಕ್ಕೆ ನಂಗೆ ಎಷ್ಟು ಸಂಕಟ ಆಗುತ್ತೆ ಗೊತ್ತಾ? ಇದ್ರ ಬಗ್ಗೆ ತಮಾಷೆ ಬೇಡ. ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ನಿವೇದಿತಾ? ನನಗಿರೋದು ಇವನೊಬ್ಬನೇ ಮಗ. ಇವನು ತುಂಬ ಒಳ್ಳೆಯವನು, ಯಾರಿಗೂ ನೋವು ಮಾಡ್ದವನಲ್ಲ. ಯಾರೋ ಇವನನ್ನು ಹೊಡೆದು ಈ ಸ್ಥಿತಿಗೆ ತಂದಿದ್ದಾರೆ ಅಂತಂದರೆ ನನಗೆ ಸಂಕಟ ಆಗೋದಿಲ್ವಾ? ಅದಕ್ಕೆ ಇವನು ನಿನ್ನೆಯಿಂದ ಹೇಳ್ತಾನೆ ಇದ್ದೀನಿ, ನಾವು ಈ ಊರಲ್ಲೇ ಇರೋದು ಬೇಡ, ವಾಪಸ್ ಲಂಡನ್ಗೆ ಹೊರಟೋಗೋಣ ಅಂತ. ಇವನು ನೋಡಿದರೆ ನನ್ನ ಮಾತನ್ನೇ ಕೇಳ್ತಿಲ್ಲ. ಅದು ಹೇಗಮ್ಮ ಸಾಧ್ಯ? ನಾನು ನಿವೇದಿತಾ ಅಷ್ಟು ಕಷ್ಟಪಟ್ಟು ಒಂದು ಚಾನಲ್ ಶುರು ಮಾಡಿದ್ದೀವಿ. ಈಗ ಯಾರೋ ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅಂತ ಎಲ್ಲದನ್ನು ಬಿಟ್ಟು ಊರು ಬಿಟ್ಟು ಹೋಗೋಕ್ಕಾಗತ್ತೇನಮ್ಮ? ಹೋಗಬೇಕಾಗತ್ತೆ ಕಣೋ. ನನಗೆ ನಿನ್ನ ಚಾನಲ್ಗಿಂತ ನೀನು ಮುಖ್ಯ, ನೀನು ಚೆನ್ನಾಗಿರೋದು ಮುಖ್ಯ. ಅಮ್ಮ, ನನಗೆ ನಿನ್ನ ಸಂಕಟ ಅರ್ಥ ಆಗುತ್ತೆ, ಆದರೆ ನಾವು ಯಾರೋ ಹೊಡೆದ್ರು ಅಂತ ಹೇಡಿಗಳ ಥರ ಊರು ಬಿಟ್ಟು ಹೋಗೋಕ್ಕಾಗತ್ತೇನಮ್ಮ? ನಾವು ಏನು ತಪ್ಪು ಮಾಡಿದ್ದೀವಿ ಅಂತ ಓಡೋಗ್ಬೇಕು ಹೇಳು? ಅಮ್ಮ, ನಚಿಕೇತ ಅವ್ರು ಹೇಳ್ತಿರೋದು ಸರಿಯಾಗಿದೆ ಅಮ್ಮ. ಏನಮ್ಮ? ನನಗೊಂದು ಅರ್ಥ ಆಗ್ತಿಲ್ಲ. ನಚಿಕೇತ್, ನಿಮ್ಮನ್ನು ಯಾರು ಹೊಡೆದಿದ್ದು? ಅವ್ರು ಯಾಕೆ ನಿಮ್ಮನ್ನು ಅಟ್ಯಾಕ್ ಮಾಡಿದ್ರು? ನನಗೆ ಗೊತ್ತಿಲ್ಲ ನಿವೇದಿತಾ. ನಿಮಗೆ ಅವ್ರ ಮುಖ ಪರಿಚಯ ಇಲ್ವಾ? ಇಲ್ಲ ನಿವೇದಿತಾ, ಅವರೆಲ್ಲರೂ ಮಂಕಿ ಕ್ಯಾಪ್ ಹಾಕ್ಕೊಂಡಿದ್ರು. ಅವ್ರು ಯಾರು ಅಂತಲೇ ನನಗೆ ಗೊತ್ತಾಗಲಿಲ್ಲ. ಒಂದು ಚೂರು ಸಮಯನೂ ಕೊಡದೆ ಒಂದೇ ಸಮ ಹೊಡೆಯೋಕ್ಕೆ ಶುರು ಮಾಡಿದ್ರು. ಇನ್ನಷ್ಟು ಹೊಡೆದಿದ್ರೆ ನನಗೆ ಇನ್ನಷ್ಟು ಗಂಭೀರವಾದ ಗಾಯಗಳಾಗಿರ್ತಿತ್ತೋ ಏನೋ. ಸದ್ಯ ದೇವರು ದೊಡ್ಡವನು. ನಚಿಕೇತ್, ನಿಮ್ಮನ್ನು ಕಂಡ್ರೆ ಆಗದೆ ಇದ್ದವರೇ ಈ ಕೆಲಸ ಮಾಡಿರೋದು. ನೀವು ದೊಡ್ಡ ರೈಟರ್, ನಿಮಗೆ ಅಭಿಮಾನಿಗಳ ಜೊತೆ ನಿಮ್ಮನ್ನು ಕಂಡ್ರೆ ಹೊಟ್ಟೆ ಕಿಚ್ಚುಪಡೋರು ಇರ್ತಾರೆ. ಅಂಥವ್ರು ಯಾರಾದರೂ ಹೀಗೆ ಮಾಡಿಸಿರ್ಬೋದಾ? ಅಂಥವ್ರು ಯಾರೂ ಇರಲಿಕ್ಕಿಲ್ಲ ನಿವೇದಿತಾ. ನಿವೇದಿತಾ, ನಚಿಕೇತ್ಗೆ ಒಳ್ಳೆ ರೈಟರ್ ಅಂತ ಹೆಸರು ಬಂದು 1.5 ವರ್ಷ ಆಯಿತು. ಇವನ ಮೇಲೆ ಹೊಟ್ಟೆ ಕಿಚ್ಚಿದ್ರೆ ಇಷ್ಟು ದಿನ ಬಿಟ್ಟು ಈಗ ಯಾಕೆ ಹಲ್ಲೆ ಮಾಡಿಸ್ತಾರೆ? ನೀವು ಹೇಳ್ತಿರೋದು ಸರಿ ಇದೆ ಅಮ್ಮ. ಹಲ್ಲೆ ಮಾಡಿದವರು ಯಾರು ಅಂತ ತಿಳ್ಕೊಳ್ಳೋವರೆಗೂ ನನ್ನ ಮನಸ್ಸಿಗೆ ಸಮಾಧಾನ ಇರಲ್ಲ. ನಿವೇದಿತಾ, ನೀವಾದರೂ ಹೇಳಿ ಅಮ್ಮನಿಗೆ, ನನಗೆ ಹಲ್ಲೆ ಮಾಡಿದ್ದು ಯಾರು ಅಂತ ತಿಳ್ಕೊಳ್ಳೋ ತನಕ ನಾನು ಸುಮ್ಮನೆ ಇರಲ್ಲ ಅಂತ ಹಠ ಮಾಡ್ತಾ ಇದ್ದಾರೆ. ಅದನ್ನು ತಿಳ್ಕೊಂಡು ನಾವು ಏನು ಮಾಡಬೇಕು ಹೇಳಿ ಈಗ? ಹಾಗಂತ ನಿನ್ನ ಮೇಲೆ ಹಲ್ಲೆ ಮಾಡಿದವ್ರಿಗೆ ಶಿಕ್ಷೆ ಕೊಡದೆ ಹಾಗೆ ಬಿಟ್ಬಿಡೋದಾ? ಹೌದು ನಚಿಕೇತ್, ಅಮ್ಮ ಹೇಳ್ತಿರೋದು ಸರಿಯಾಗಿದೆ. ಈ ವಿಷಯನ ಇಲ್ಲಿಗೆ ಬಿಡಬಾರ್ದು. ಇಲ್ಲ, ಈಗ ತಾನೇ ನೀವೇ ಹೇಳ್ತಿದ್ರಿ ಅಲ್ವಾ, ಅವ್ರು ಇನ್ನಷ್ಟು ಹೊಡೆದಿದ್ರೆ ಗಂಭೀರ ಗಾಯಗಳಾಗ್ತಾ ಇತ್ತು ಅಂತ.
ದೇವ್ರ ದಯೆ, ನಿಮ್ಮನ್ನು ಇಷ್ಟಕ್ಕೆ ಬಿಟ್ಟಿದ್ದಾರೆ. ನೀವು ಈಗ ಕ್ರಮ ತಗೊಳ್ಳಿಲ್ಲ ಅಂದರೆ ಅವರು ಮತ್ತೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ಬೋದಲ್ವಾ? ಹೌದು ಕಣೋ ನಚಿಕೇತ್, ನಾವೀಗಲೇ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಆಗ ಪೊಲೀಸ್ನವರು ಆ ರೌಡಿಗಳು ಯಾರು ಅನ್ನೋದನ್ನು ಪತ್ತೆ ಹಚ್ತಾರೆ, ಅವ್ರನ್ನ ಯಾರು ಕಳಿಸಿದ್ದಾರೆ ಅನ್ನೋದನ್ನು ಪತ್ತೆ ಹಚ್ತಾರೆ. ಆಮೇಲೆ ಮುಂದೆ ನಿನಗೆ ಅಪಾಯ ಇರಲ್ಲ. ಏನು ಹೇಳ್ತೀರಾ ನಚಿಕೇತ್? ಓಕೆ, ನೀವು ಹೇಳ್ತಿರೋದು ಸರಿ ಇದೆ. ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ಗುಡ್. ಒಂದು ನಿಮಿಷ. ಹಲೋ, ನಮಸ್ಕಾರ. ನಾನು ನಿವೇದಿತಾ ದೇವಸಾಗರ ಮಾತಾಡ್ತಿದ್ದೀನಿ. ಶಿವಕೃಷ್ಣ ದೇಸಾಯಿ ಸರ್ ಇದ್ದಾರಾ? ಒಂದು ನಿಮಿಷ ಫೋನ್ ಕೊಡ್ತೀರಾ ಪ್ಲೀಸ್? ಸರ್ ನಮಸ್ಕಾರ. ಚಾನಲ್ ಚೆನ್ನಾಗಿ ನಡೀತಿದೆ ಸರ್. ಸರ್ ಅದು ನಚಿಕೇತ್ ಪುರೋಹಿತ್ ಅವ್ರ ಮೇಲೆ ನಿನ್ನೆ ಹಲ್ಲೆ ಆಗಿದೆ ಸರ್. ಹೌದು ಸರ್, ಸಾಕಷ್ಟು ಪೆಟ್ಟು ಬಿದ್ದಿದೆ. ನಿನ್ನೆ ಹಾಸ್ಪಿಟ್ಲ್ನಲ್ಲಿದ್ದರು, ಸಂಜೆ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಬಂದಿದ್ದಾರೆ. ಗಾಬರಿ ಆಗೋವಂಥದ್ದೇನೂ ಇಲ್ಲ ಸರ್. ಇಲ್ಲ ಸರ್, ಯಾರು ಅಟ್ಯಾಕ್ ಮಾಡಿದ್ದು ಅಂತ ಗೊತ್ತಾಗಿಲ್ಲ. ಅದನ್ನು ತಿಳ್ಕೊಳ್ಳೋದಕ್ಕೆ ನಿಮ್ಮ ಸಹಾಯ ಬೇಕಾಗಿತ್ತು. ನಾವು ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತಿದ್ವಿ. ನೀವು ಪೊಲೀಸ್ ಕಮಿಷನರ್ಗೆ ಒಂದು ಮಾತು ಹೇಳಿದ್ರೆ ತನಿಖೆ ಬೇಗ ಆಗುತ್ತೆ ಅಂತ ಅಂದ್ಕೊಂಡೆ. ಹೌದು ಸರ್, ಖಂಡಿತ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡಿ, ಜನ ಹೇಳ್ತಾ ಇದ್ದಾರೆ, ಜನಹಿತ ಪಕ್ಷದ ದೊಂಬರಾಟ ನೋಡಿ ನೋಡಿ ಸಾಕಾಗಿದೆ, ಆದಷ್ಟು ಬೇಗ ಎಲೆಕ್ಷನ್ ಮುಗಿದು ಶಿವಕೃಷ್ಣ ದೇಸಾಯಿ ಅವರು ಯಾವಾಗ ಮುಖ್ಯಮಂತ್ರಿ ಆಗ್ತಾರೋ ಅಂತ 100ಕ್ಕೆ 85ರಷ್ಟು ಜನ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ವಿಚಾರವಾಹಿನಿ ಪೇಪರಲ್ಲೂ ಅದನ್ನೇ ಬರೆದಿದ್ದಾರೆ. ಛಾಬ್ರಿಯಾ ಭಿಂಗ ಇಬ್ಬರದು ಆತ್ಮಹತ್ಯೆಯೇ ದಾರಿ, ರಾಜಕೀಯ ವಿಪ್ಲವ ಅಂತ ಬರೆದಿದ್ದಾರೆ. ಭಿಂಗ ಪಕ್ಷದ ಶಾಸಕರೆಲ್ಲ ಸೇರಿ ಪುನಃ ಅವ್ರನ್ನೇ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಹೀಗೆ ನೋಡಿದ್ರೆ ಛಾಬ್ರಿ ಅವರು ಮುಖ್ಯಮಂತ್ರಿ ಪದವಿ ರೇಸ್ನಲ್ಲಿದ್ದಾರೆ. ನೋಡಬೇಕು ಏನಾಗುತ್ತೋ. ಸರ್, ಭಿಂಗ ಸಾಹೇಬರು ಮತ್ತು ಪರಮಾನಂದ ಗೌಡರು ಬಂದಿದ್ದಾರೆ. ಸರಿ, ನಡೀರಿ, ಬಂದೆ. ನಮಸ್ಕಾರ ಭಿಂಗ ಅವರೇ. ನಮಸ್ಕಾರ ಸರ್. ನಮಸ್ಕಾರ, ಬನ್ನಿ. ಕ್ಷಮಿಸಿ ಸರ್, ಫೋನ್ ಮಾಡದೆ ಬಂದ್ಬಿಟ್ಟೆ. ಪರವಾಗಿಲ್ಲ, ಅದಕ್ಕೇನಂತೆ, ಬನ್ನಿ. ನೋಡ್ರಿ, ಕೂತ್ಕೊಳ್ಳಿ. ಹೇಗಿದ್ದೀಯ ಪುಟಿ? ಚೆನ್ನಾಗಿದೆ. ಸಿದ್ಧಾಂತ್, ಹೇಗಿದ್ದೀರಿ ನೀವು? ಚೆನ್ನಾಗಿದ್ದೀನಿ ಸರ್. ಅಪ್ಪ, ನಾವು ಒಳಗಿರ್ತೀವಿ. ಪುಟಿ, ನೀನು ಇರಬೇಕು ಇಲ್ಲಿ. ಕೂತ್ಕೊಬಿಟ್ಟೆ. ಕೂತ್ಕೊಮ್ಮ. ಸಿದ್ಧಾಂತ್, ಕೂತ್ಕೊಳ್ಳಿ. ಸರ್, ನಾನು ಫೋನ್ ಮಾಡಿ ಬರಬೇಕಾಗಿತ್ತು. ಯಾಕೆ ಫೋನ್ ಮಾಡಲಿಲ್ಲ ಹೇಳಿ? ಗೊತ್ತಿಲ್ಲ. ನನಗೆ ಹೆದರಿಕೆ ಆಗಿತ್ತು ದೇಸಾಯಿ ಸಾಹೇಬ್ರೆ. ನಾನು ಬರ್ತೀನಿ ಅಂತ ಫೋನ್ ಮಾಡಿದ್ರೆ ನೀವು ಬೇಡ ಅಂತ ಎಲ್ಲ ಹೇಳ್ತಿರೋ ಅನ್ನೋ ಹೆದರಿಕೆ, ಅಥವಾ ನಾನು ಬರ್ತೀನಿ ಅಂತ ಗೊತ್ತಾಗಿ ಎಲ್ಲಿ ನನ್ನ ಕೈ ಸಿಗದೆ ಹೊರಟೋಗ್ತೀನಿ ಅನ್ನೋ ಹೆದರಿಕೆ. ಅದಕ್ಕೆ ಫೋನ್ ಮಾಡಲಿಲ್ಲ ನಾನು. ಛೇ, ಯಾಕೆ ಹೀಗೆಲ್ಲ ಮಾತಾಡ್ತೀರಿ ತಾವು? ನಾವಿಬ್ಬರು ರಾಜಕೀಯವಾಗಿ ವಿರೋಧಿಗಳು ಅಷ್ಟೇ. ನಾನು ಯಾವತ್ತಾದರೂ ಯಾರ ಮೇಲಾದರೂ ವೈಯಕ್ತಿಕವಾಗಿ ದ್ವೇಷ ಸಾಧಿಸಿದ್ದೀನ ನಿಮಗೆ ಗೊತ್ತಿರೋ ಹಾಗೆ? ರಾಜಕೀಯದಿಂದ ಆಚೆಗಿನ ಪಾಪವನ್ನು ವ್ಯಕ್ತಿತ್ವಕ್ಕೆ ಅಂಟಿಸ್ಕೊಂಡವನು
ನಾನು ಜೈಲಲ್ಲಿದ್ದ ಮನುಷ್ಯ. ಘನತೆ, ಮರ್ಯಾದೆ, ವ್ಯಕ್ತಿತ್ವ ಎಲ್ಲವೂ ನಾಶ ಆಗ್ಬಿಟ್ಟಿದೆ. 4 ಜನ ಇದ್ದ ಕಡೆ ಮುಖ ತೋರಿಸೋದಕ್ಕೆ ಸಂಕೋಚ, ಭಯ, ನಾಚಿಕೆ ಆಗುತ್ತೆ ನನಗೆ. ಶಿವಕೃಷ್ಣ ದೇಸಾಯಿ ಅವರು ನಾನು ಬಿಟ್ಟಿರಲ್ಲ ಅನ್ನೋ ದೊಡ್ಡ ಅಹಂಕಾರದಲ್ಲಿದ್ದವನು ನಾನು. ಆದರೆ ಈ ಘಟನೆ ನನ್ನ ಇಡೀ ಆತ್ಮಸ್ಥೈರ್ಯವನ್ನು ಪೂರ್ತಿಯಾಗಿ ನಾಶ ಮಾಡಿಬಿಡ್ತು. ಅದಕ್ಕೆ ಹೆದರಿಕೆ ಆಯಿತು. ನನ್ನನ್ನು ನೀವು ಭೇಟಿ ಮಾಡ್ತಕ್ಕಂಥ ಮನಸ್ಥಿತಿನಲ್ಲಿ ಇದ್ದೀರೋ ಇಲ್ವೋ ಅನ್ನೋ ಅನುಮಾನ ಕಾಡ್ತು. ಆದರೆ ನಾನು ನಿಮ್ಮನ್ನು ಭೇಟಿ ಮಾಡಲೇಬೇಕಾಗಿತ್ತು. ಅದಕ್ಕೆ ಫೋನ್ ಮಾಡದೆ ಬಂದ್ಬಿಟ್ಟೆ. ಐ ಆಮ್ ಸಾರಿ ಸರ್. ನೀವು ತುಂಬ ನೊಂದ್ಕೊಂಡ್ಬಿಟ್ಟಿದ್ದೀರಿ ಭಿಂಗ ಅವರೇ. ನಿನ್ನೆ ಮನೇಲಿ ಒಬ್ಬರೇ ಇದ್ದಾಗ ತುಂಬಾ ಅಳ್ತಿದ್ರು ಸರ್. ನನ್ನ ಮಗಳಿಗೆ ಅನ್ಯಾಯ ಮಾಡಿದೆ, ದೇವರಂತ ಶಿವಕೃಷ್ಣ ದೇಸಾಯಿ ಅವ್ರಿಗೆ ಅನ್ಯಾಯ ಮಾಡಿದೆ ಅಂಥೇಳಿ ಅಳ್ತಾನೆ ಕೂತಿದ್ರು ಸರ್. ಮಾವ, ನಾನು ಒಳಗಡೆ ಇರ್ತೀನಿ. ಒಂದು ನಿಮಿಷ ಬಾ, ಒಂದೇ ಒಂದು ನಿಮಿಷ. ನನ್ನ ಮುಖನ ನೋಡ್ಲಿಕ್ಕೆ ಆಗದಷ್ಟು ಬೇಸರ ನಮ್ಮ ನಿನಗೆ. ಹಾಂ, ನನಗೆ ಗೊತ್ತು ನಿನಗೆ ಅನ್ಯಾಯ ಮಾಡಿಬಿಟ್ಟೆ ನಾನು. ಸಿದ್ಧಾಂತಕ್ಕೂ ಮೋಸ ಮಾಡಿಬಿಟ್ಟೆ ನಾನು. ಪಾಪಿಯಮ್ಮ ನಾನು. ಪಾಪ ಮಾಡಬೇಕಾದ್ರೆ ಗೊತ್ತಾಗಲಿಲ್ಲ ನನಗೆ. 4 ದಿವಸ ಜೈನಲ್ಲಿ ಒಂಟಿಯಾಗಿ ಕೂತಾಗ ಎಲ್ಲ ವಿಚಾರಗಳು ಸತ್ಯದ ಬೆಳಕಲ್ಲಿ ಸ್ಪಷ್ಟ ಆಗ್ತಾ ಹೋದ್ವು. ನಿಷ್ಪಾಪಿಯಾದ ಮುಗ್ಧೆಯಾದ ನಿನಗೆ ಪಾಪಿಯಾದ ನಾನು ತುಂಬ ಹಿಂಸೆ ಕೊಟ್ಬಿಟ್ಟೆ ಅಮ್ಮ. ಎಷ್ಟೊಂದು ಪ್ರೀತಿ ಮಾಡ್ತಿದ್ದೀನಿ ನನ್ನನ್ನು. ನಿನ್ನ ಹೃದಯದ ಒಂದು ಆಸೆಗಿಂತ ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನೋ ದುರಾಸೆ ನಿನಗೆ ಹೀಗೆ ಹಿಂಸೆ ಕೊಡೋಕೆ ಮಾಡಿಬಿಡ್ತು. ಮಗುವಿನಂತ ನಿನ್ನನ್ನು ದ್ವೇಷಿಸ್ಬಿಟ್ಟೆ, ಕೂಗಾಡ್ಬಿಟ್ಟೆ. ಜೈಲಲ್ಲಿದ್ದ 4 ದಿವಸಗಳು ನನ್ನ ಕಣ್ಣ ಮುಂದೆ ಅವೇ ದೃಶ್ಯಗಳು. ನೀರು ತುಂಬಿದ ನಿನ್ನ ಕಣ್ಣುಗಳು, ದ್ವೇಷ ತುಂಬಿದ ನನ್ನ ಮುಖ, ಪಶ್ಚಾತ್ತಾಪದಿಂದ ಬೆಂದು ಹೋಗ್ಬಿಟ್ಟೆ ಪುಟ್ಟಿ ನಾನು. ನಾವು ಪಾಪ ಮಾಡುವಾಗ ಆ ದೇವರು ನಾವು ಸಂತೋಷ ಪಡೋ ಹಾಗೆ ಮಾಡಿ ಮತ್ತಿನ್ಯಾವುದೋ ಸಂದರ್ಭದಲ್ಲಿ ಆ ಪಾಪಕ್ಕೆ ತಕ್ಕ ಶಿಕ್ಷೆ ಕೊಟ್ಟು ಮಟ್ಟ ಆಗ್ತಾನಂತೆ. ನಾನು ಮಾಡಿದ ಅನ್ಯಾಯಕ್ಕೆ ನಿನ್ನನ್ನು, ಶಿವಕೃಷ್ಣ ದೇಸಾಯಿ ಅವರನ್ನ, ಸಿದ್ಧಾಂತನ ಕಂಡು ಕ್ಷಮೆ ಕೇಳೋಣ ಅಂತ ಬಂದೆ. ನಾನು ನಿನ್ನ ಕ್ಷಮೆಗೆ ಅರ್ಹ ಅಲ್ವಾ ಪುಟಿ? ಗೊತ್ತಿತ್ತು ನನಗೆ ನಾನು ನಿನ್ನ ಕ್ಷಮೆಗೆ ಅರ್ಹ ಅಲ್ಲ ಅಂತ. ಸರಿ ಪುಟ್ಟೆ, ನಾನು ಬರ್ತೇನೆ. ಬರ್ತೀನಿ ಸರ್. ನನ್ನ ಪಾಪಗಳನ್ನೆಲ್ಲ ದಯವಿಟ್ಟು ಕ್ಷಮಿಸ್ಬಿಡಿ. ನಾನು ಬರ್ತೀನಿ ಸರ್, ಬರ್ತೀನಿ. ಪುಟಿ, ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ. ನೀನು ಚಿಕ್ಕಂದಲ್ಲಿ ನೋಡಿದ್ಯಲ್ಲ ಪ್ರೀತಿಯಪ್ಪ, ಅದೇ ಪ್ರೀತಿಯ ಅಪ್ಪ ವಾಪಸ್ ಬಂದಿದ್ದೀನಿ. ಅದೇ ಪ್ರೀತಿಯ ಜೊತೆ. ನನ್ನ ಮುಖ ನೋಡೋದಕ್ಕೆ ಇಷ್ಟ ಆಗ್ತಿದ್ರೆ ನಾನು ಬರ್ತೇನೆ. ಅಪ್ಪ ಪ್ಲೀಸ್, ನನಗೂ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ. ಏನೋ ನಮ್ಮ ಮತ್ತೆ ಕಹಿ ಘಟನೆಗಳು ನಡೆದೋಯ್ತು,
ಅದನ್ನೆಲ್ಲ ಮರ್ತು ಬಿಡೋಣ. ನಾನು ನಿಮ್ಮ ಜೊತೆ ಕಠಿಣವಾಗಿ ವರ್ತಿಸಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿಪ್ಪ. ಶಿವಕೃಷ್ಣ ದೇಸಾಯಿ ಅವರೇ, ನನ್ನನ್ನು ಕ್ಷಮಿಸಿದ್ದೀರಾ? ನಾನು ನಿಮಗೆ ತುಂಬ ಅನ್ಯಾಯ ಮಾಡಿಬಿಟ್ಟಿದ್ದೇನೆ, ಮೋಸ ಮಾಡಿಬಿಟ್ಟಿದ್ದೇನೆ. ಆ ವಿವರಗಳು ಏನು ಅಂತ ನನಗೆ ಗೊತ್ತು, ನಿಮಗೆ ಗೊತ್ತು. ಸರ್, ಕ್ಷಮಿಸಿದ್ದೀರಾ ಸರ್? ಭಿಂಗಾವ್ರೆ, ಯಾಕೆ ಇಷ್ಟೊಂದು ಆತ್ಮಸ್ಥೈರ್ಯ ಕಳ್ಕೊಂಡ್ಬಿಟ್ಟಿದ್ದೀರಿ? ಒಂದು ವೇಳೆ ನೀವು ಪಾಪನೇ ಮಾಡಿದರೆ ನೀವು ಪಡ್ತಿರೋ ಪಶ್ಚಾತ್ತಾಪ ಆ ಪಾಪನ ಸುಟ್ಟಾಕತ್ತೆ. ಡೋಂಟ್ ವರಿ. ಥ್ಯಾಂಕ್ಸ್ ಸರ್. ಸಿದ್ಧಾಂತ್, ನನಗೆ ಗೊತ್ತು ನನ್ನ ಮೇಲೆ ಕೋಪ ಹೋಗಿರಲಿಕ್ಕೆ ಸಾಧ್ಯನೇ ಇಲ್ಲ ನಿಮಗೆ. ಇಲ್ಲ ಸರ್, ಹಾಗೇನಿಲ್ಲ. ನಿಮ್ಮ ಮೇಲೆ ನನಗೆ ತುಂಬ ಗೌರವ ಇದೆ. ಕೂತ್ಕೊಳ್ಳಿ ಸರ್. ಹೇಗಿದೆ ಭಿಂಗಾವ್ರೆ ನಿಮ್ಮ ಪಕ್ಷ, ರಾಜಕೀಯ ಅವೆಲ್ಲ? ಇಲ್ಲ ಸರ್, ನನಗೆ ರಾಜಕೀಯವಾಗಿ ಮಾತಾಡೋದಕ್ಕೆ ಇಷ್ಟನೇ ಆಗ್ತಾ ಇಲ್ಲ. ರಾಜಕೀಯದಿಂದ ಎಲ್ಲಾದರೂ ದೂರ ಹೊಡೋಗ್ಬಿಡೋಣ ಅಂತ ಅನ್ನಿಸ್ತಾ ಇದೆ. ಆದರೆ ಏನು ಮಾಡಿದೆ ಹೇಳಿ? ಈ ಪರಿಸ್ಥಿತಿ, ನನ್ನ ಹಿಂಬಾಲಕರು ಎಲ್ಲ ನನ್ನ ಕೈಕಾಲುಗಳನ್ನು, ಮನಸ್ಸನ್ನು ಕಟ್ಟಾಕ್ಬಿಟ್ಟಿದ್ದಾರೆ. ಹಾಗಾಗಿ ನನಗಿಷ್ಟ ಇಲ್ದಿದ್ರು ರಾಜಕೀಯವಾಗಿ ಒಬ್ಬ ಪಾತ್ರಧಾರಿಯಾಗಿ ನಟಿಸಲೇಬೇಕಾಗಿದೆ. ನಾವೆಲ್ಲರೂ ಅಷ್ಟೇ ಅಲ್ವಾ ಭಿಂಗಾವ್ರೆ? ಈ ರಾಜಕೀಯದ ಅಧಿಕಾರ ಅನ್ನೋದಿದೆಯಲ್ಲ, ಅದು ಒಂದು ಹುಲಿ ಸವಾರಿ ಇದ್ದ ಹಾಗೆ. ಆ ಹುಲಿ ನಮ್ಮನ್ನು ತನ್ನ ಬೆನ್ನ ಮೇಲೆ ಕೂಡಿಸ್ಕೊಂಡು ಎಷ್ಟು ವೇಗವಾಗಿ ಓಡ್ತಾ ಇರುತ್ತೆ ಅಂದರೆ ನಮಗೆ ಭಯ ಶುರುವಾಗಿ ಹೋಗುತ್ತೆ, ನಾವು ಸತ್ತೇ ಹೋಗ್ತೀವೇನೋ ಅಂತ. ಇಳಿದು ನೋಡೋಣ ಅಂದರೆ ಆ ಹುಲಿ ನಮ್ಮನ್ನು ತಿಂದು ಹಾಕ್ಬಿಡುತ್ತೆ. ಹಾಗಾಗಿದೆ ನಮ್ಮ ಪರಿಸ್ಥಿತಿ. ಶಬಾಸ್, ಸರಿಯಾದ ಮಾತು ಹೇಳಿದ್ರಿ ಸರ್. 3 ದಿವಸ ಹಿಂದೆ ಪೇಪರಲ್ಲಿ ನಿಮ್ಮ ಪಕ್ಷದ ಶಾಸಕರು ಮತ್ತೆ ನಿಮ್ಮನ್ನೇ ಸರ್ವಾನುಮತದಿಂದ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡ್ತಾರೆ ಅಂತ ಬಂದಿತ್ತು. ಆದರೆ ಈಗ ನೋಡಿದ್ರೆ ಛಾಬ್ರಿ ಅವರು ಮುಖ್ಯಮಂತ್ರಿ ಪದವಿ ರೇಸಲಿದ್ದಾರೆ. ಹೌದು ಸರ್, ತುಂಬ ಡಬಲ್ಗಿರಿ ಮಾಡ್ತಾ ಇದ್ದಾರೆ. ನನ್ನ ಎದುರಿಗೆ ತಮ್ಮ ಪಟ್ಟಶಿಷ್ಯ ಅಂತ ಹೇಳ್ತಾರೆ. ನಾನು ತಿರುಗಿದ ಮರುಕ್ಷಣ ನನ್ನ ಬೆನ್ನಿಗೆ ಬಾಕು ಹಾಕ್ತಾರೆ. ನಾನು ಕರ್ಕೊಂಬಂದು ಸರ್ ಅವ್ರನ್ನ ಉಪಮುಖ್ಯಮಂತ್ರಿಯಾಗಿ ಮಾಡಿದ್ದು. ಒಂದೇ ಒಂದು ಡೀಲ್ನಲ್ಲಿ 80,000 ಕೋಟಿ ರೂಪಾಯಿಗಳು ಲಾಭ ಆಗಬೇಕು, ಹಾಗೆ ಮಾಡಿಕೊಟ್ಟಿದ್ದೀನಿ ನಮ್ಮ ಸರ್ಕಾರದಿಂದ. ಕೃತಜ್ಞತೆ ಬೇಡ ಸರ್ ಆ ಮನುಷ್ಯನಿಗೆ? ಭಿಂಗಾವ್ರೆ, ನಿಮ್ಮ ಆತ್ಮಸಾಕ್ಷಿನ ಸ್ವಲ್ಪ ಹುಡುಕು ನೋಡಿ. ನೀವು ಇಂಥ ತಪ್ಪುಗಳು ಮಾಡಿಲ್ವಾ? ಖಂಡಿತ ಮಾಡಿದ್ದೀನಿ ಸರ್. ಮಾಡಿರೋ ಕಾರಣಕ್ಕೋಸ್ಕರ ಪಶ್ಚಾತ್ತಾಪನೂ ಪಟ್ಟಿದ್ದೀನಿ ಸರ್. ನಾನೀಗ ಕೆಳಗೆ ಬಿದ್ದುಬಿಟ್ಟಿದ್ದೀನಿ ಸರ್. ಕೋರ್ಟ್ ಜಡ್ಜ್ಮೆಂಟ್ ಆದಮೇಲೆ ನಮ್ಮ ಆಲ್ಬರ್ಟ್ ಶಿಕಾಗೋ ಕಂಪನಿಯನ್ನು ಸೆಂಟ್ರಲ್ ಗೌರ್ಮೆಂಟ್ನವರು ಮುಚ್ಚಿಬಿಟ್ಟಿದ್ದಾರೆ ಸರ್. ಪೇರೆಂಟ್ ಕಂಪನಿಯವರು ನನ್ನ ಡಿಪಾಸಿಟ್ಗಳನ್ನ ಮುಟ್ಕೊ ಹಾಕ್ಕೊಂಡಿದ್ದಾರೆ. ಕಂಪ್ನಿಗೋಸ್ಕರ ನಾನು ಮಾಡಿದ ಸಾಲಕ್ಕಾಗಿ ನನ್ನ ಆಸ್ತಿನ ಜಪ್ತಿ ಮಾಡ್ತಿದ್ದಾರೆ ಬ್ಯಾಂಕ್ನವರು. ಇಂಥ ಸಮಯದಲ್ಲಿ ನಾನು ಮೇಲೆ ತಂದ ಛಾಬ್ರಿಯ ನನ್ನ ಬೆನ್ನಿಗೆ ಬಾಕು ಹಾಕ್ತಾ ಇದ್ದಾರೆ. ನನ್ನ ಹತ್ತಿರದ MLAಗಳನ್ನೆಲ್ಲ ಹೆದರಿಸಿ ಬೆದರಿಸಿ ದುಡ್ಡಿನ ಆಸೆ ತೋರಿಸಿ ಅವ್ರ ಕಡೆ ಹೇಳ್ಕೊಳ್ತಿದ್ದಾರೆ. ಇನ್ನು ಗೋವಿಂದಪ್ಪ ನನ್ನ ಕಾಸ ಶಿಷ್ಯ, ತಮಗೂ ಗೊತ್ತು, 40 ಜನ MLAಗಳ ಜೊತೆ ಅವ್ರ ಕಡೆ ಹೋಗಿದ್ದಾನೆ ಅಂತ ಸುದ್ದಿ ಸರ್. ವಿಶ್ವಾಸ ಮತದ ಪ್ರಶ್ನೆ ಏನಾದರೂ ಬಂದರೆ ನನ್ನ ವಿರುದ್ಧ ಅವರೇ ಗೆದ್ದುಬಿಡ್ತಾರೆ ಸರ್. ಮತ್ತೆ ನಾನು ಮುಖ್ಯಮಂತ್ರಿ ಆಗಬಾರ್ದು, ತಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದೇ ಒಂದು ದುರುದ್ದೇಶ ಸರ್ ಅವಂತು. ಆ ಮನುಷ್ಯನ ದುಡ್ಡಿನ ಆರ್ಭಟದ ಮುಂದೆ ಎಲ್ಲರೂ ಸೋತೋಗ್ತಾ ಇದ್ದಾರೆ.
ಇಂಥ ಮನುಷ್ಯ ಮುಖ್ಯಮಂತ್ರಿ ಆಗಬೇಕಾ ಸರ್? ತಾವು ಹೇಳಿ ಸರ್, ಛಾಬ್ರಿಯಾ ಮುಖ್ಯಮಂತ್ರಿ ಆಗೋದು ಸರಿನಾ? ಇದು ನಿಮ್ಮ ಪಕ್ಷದ ಆಂತರಿಕ ವಿಚಾರ. ಇದ್ರ ಬಗ್ಗೆ ನಾನೇನು ಹೇಳಲಿ? ಈ ವಿಚಾರ ಒಂದು ಪಕ್ಷಕ್ಕೆ ಮಾತ್ರ ಸೀಮಿತ ಅಲ್ಲ ಸರ್. ಅವರೇನಾದರೂ ಮುಖ್ಯಮಂತ್ರಿ ಆದರೆ ಒಂದು ಪಕ್ಷಕ್ಕೆ ಆಗ್ತಾರೆ ಸರ್? ಇಡೀ ರಾಜ್ಯಕ್ಕಲ್ವ ಸರ್ ಅವ್ರು ಮುಖ್ಯಮಂತ್ರಿಗಳಾಗೋದು? ಸರ್, ಅವರೇನಾದರೂ ಮುಖ್ಯಮಂತ್ರಿಗಳಾದರೆ ಏನಾಗುತ್ತೆ ಹೇಳಿ? ಇನ್ನು 4 ತಿಂಗಳಿಗೆ ಚುನಾವಣೆಯನ್ನು ಬರ್ತಾ ಇದೆಯಲ್ಲ, ಏನು ಮಹಾ ಆಗೋಕ್ಕೆ ಸಾಧ್ಯ ಅಷ್ಟರಲ್ಲಿ? ಕೈನಲ್ಲಿ 1,00,000 ಕೋಟಿ ರೂಪಾಯಿಗಳನ್ನ ಇಟ್ಕೊಂಡಿರೋರಿಗೆ 10 ದಿನ ಸಾಕು ಸರ್ ಇಡೀ ರಾಜ್ಯವನ್ನು ನಿರ್ನಾಮ ಮಾಡಲಿಕ್ಕೆ. ತಮ್ಮ ವಿರೋಧಿಗಳನ್ನೆಲ್ಲ ಸಾಯಿಸ್ಬಿಡ್ತಾರೆ, ಇಡೀ ರಾಜ್ಯವನ್ನು ಲೂಟಿ ಮಾಡಿಬಿಡ್ತಾರೆ ಸರ್. ಇನ್ನು 2 ಅಥವಾ 3 ಡೀಲು, 3ರಿಂದ 4 ಲಕ್ಷ ಕೋಟಿ ರೂಪಾಯಿಗಳು ಜನರ ದುಡ್ಡು ನಮ್ಮ ಕಂಪ್ನಿಯ ಲಾಭ ಅಂತ ಹೊಳಿಕಾಕೊಂಡ್ಬಿಡ್ತಾರೆ ಸರ್. ಇದನ್ನೆಲ್ಲ ತಡೆಯೋದು ತಮ್ಮ ಕರ್ತವ್ಯ ಅಲ್ವಾ ಸರ್? ಆದರೆ ನಾನೇನು ಮಾಡೋಕ್ಕೆ ಸಾಧ್ಯ? ನೋಡಿ, ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಅಲ್ಲಿ ಬೇಕಾದರೆ ಈ ವಿಚಾರವಾಗಿ ನಾನು ಪ್ರತಿಭಟನೆ ಮಾಡ್ತೀನಿ. ಅದರಿಂದ ಏನು ಲಾಭ ಆಗುತ್ತೆ ಸರ್? ಭಂಡತನದಿಂದ ಉತ್ತರ ಕೊಡ್ತಾರೆ ಅಷ್ಟೇ ಸರ್. ನೋಡಿ, ಬರೀ ಪ್ರಶ್ನೋತ್ತರಗಳಿಂದ ಏನು ಲಾಭ ಆಗೋದಿಲ್ಲ ಸರ್. ಮತ್ತೆ ನಾನು ಏನು ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ? ಸರ್, ನಾನು ಯೋಗ್ಯ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಛಾಬ್ರಿಯಾಗಿಂತ 100 ಪಾಲು ಶ್ರೇಷ್ಠ ನಾನು ಸರ್. ಅದಕ್ಕೋಸ್ಕರನೇ ಅವ್ರ ಬದಲು ನನ್ನನ್ನು ಮುಖ್ಯಮಂತ್ರಿ ಮಾಡೋದಕ್ಕೆ ಸಹಾಯ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್. ಇದು ನಿಮ್ಮ ಪಕ್ಷದ ಆಂತರಿಕ ವಿಚಾರ. ನಾನು ಹೇಗೆ ಸಹಾಯ ಮಾಡೋಕ್ಕೆ ಸಾಧ್ಯ? ಸರ್, ಖಂಡಿತ ತಾವು ಸಹಾಯ ಮಾಡಬಹುದು. ಬಿಂಗಾ ಅವರು ಮುಖ್ಯಮಂತ್ರಿ ಆಗುವುದಾದರೆ ನಾನು ಹೊರಗಿನಿಂದ ನಮ್ಮ ಪಕ್ಷದ ಸಪೋರ್ಟ್ ಕೊಡ್ತೀನಿ ಅಂತ ತಾವೊಂದು ಹೇಳಿಕೆ ಕೊಡಿ ಸಾಕು. ಆಗ ಛಾಬ್ರಿಯಾ ಅವರು ವಿಶ್ವಾಸಮತದಲ್ಲಿ ಮಣ್ಣು ಮುಕ್ಬಿಡ್ತಾರೆ, ನಾನು ಮುಖ್ಯಮಂತ್ರಿ ಆಗ್ತೀನಿ. ನನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ ಸರ್ ನಾನು ಮುಖ್ಯಮಂತ್ರಿ ಆಗ್ತಿರೋದು. ಛಾಬ್ರಿಯಾ ಅವರು ಈ ರಾಜ್ಯವನ್ನು ಲೂಟಿ ಹೊಡೆಯೋದನ್ನು ತಪ್ಪಿಸೋದಕ್ಕೋಸ್ಕರ ಸರ್. ಸರ್, ಇನ್ನು 4 ತಿಂಗಳಿಗೆ ವಿಧಾನಸಭಾ ಚುನಾವಣೆಗಳು ಬಂದಾಗ ನಮ್ಮ ಇಡೀ ಗುಂಪು ನಿಮಗೆ ಸಪೋರ್ಟ್ ಮಾಡ್ತೀವಿ ಸರ್ ಮುಖ್ಯಮಂತ್ರಿ ಆಗೋದಕ್ಕೆ. ಸರ್, ಛಾಬ್ರಿಯಾಗಿಂತ ನಾನು ಉತ್ತಮ ಅನಿಸೋದಾದರೆ ದಯವಿಟ್ಟು ನನಗೆ ಸಹಾಯ ಮಾಡಿ ಸರ್, ಪ್ಲೀಸ್. ಮಾವ, ಇದೊಂದು ಸರಿ ಸಹಾಯ ಮಾಡೋದು ಒಳ್ಳೇದು ಅನಿಸುತ್ತೆ. ಪಾಪ ಅಪ್ಪ ಅಷ್ಟೊಂದು ಬೇಡ್ಕೋತಾ ಇದ್ದಾರೆ. ಸರಿ, ನನಗೆ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಸಮಯ ಬೇಕು. ಸರಿ ಸರ್. ಭೂಮಗವಾಡದ ಇರಿಯುವ ಮುಳ್ಳೆ ಎಲ್ಲಿವರೆಗೆ